ಮಹಿಳೆ ಆರೋಗ್ಯವಾಗಿದ್ದರೆ ಇಡೀ ಕುಟುಂಬವೇ ಆರೋಗ್ಯವಾಗಿರುತ್ತದೆ. ಆ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಭಿಪ್ರಾಯಿಸಿದರು. ತಾಲೂಕಿನ ಶಿವಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ಆವರಣದಲ್ಲಿ ನಡೆದ ಮುಟ್ಟಿನ ಕಪ್ ಕುರಿತ ಅರಿವು ಮತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಮುಟ್ಟಿನ ಕಪ್ ವಿತರಣೆ ಮಾಡಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಮಹಿಳೆಗೂ ಋತುಚಕ್ರ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡುವಂತಹ ಅನಿವಾರ್ಯತೆಯೂ ಇದೆ ಎಂದು ಹೇಳಿದರು. ನಾನೂ ಸಹ ನಮ್ಮ ಮನೆಯಲ್ಲಿ ನೋಡಿಕೊಂಡೇ ಬೆಳೆದಿದ್ದೇನೆ. ಮೊದಲೆಲ್ಲ ಬಟ್ಟೆಯನ್ನು ಉಪಯೋಗಿಸುತ್ತಿದ್ದರು. ನಂತರದ ದಿನಗಳಲ್ಲಿ ಸ್ಯಾನಿಟರ್ ಪ್ಯಾಡ್ಗಳನ್ನು ಬಳಕೆ ಮಾಡಲಾಗುತ್ತಿತ್ತು. ಇದನ್ನು ಬಹಳ ಮುಚ್ಚಿಟ್ಟುಕೊಂಡೇ ಬಳಸಲಾಗುತ್ತಿತ್ತು. ಜೊತೆಗೆ ಉಪಯೋಗಿಸಿದ ಪ್ಯಾಡ್ಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೆ ಸುಟ್ಟು ಹಾಕುತ್ತಿದ್ದನ್ನು ನೋಡಿದ್ದೇನೆ. ಇದರಿಂದಾಗಿ ಪರಿಸರಕ್ಕೆ ಹೆಚ್ಚು ಹಾನಿಯಾಗುತ್ತಿದ್ದನ್ನು ಗಮನಿಸಿದ ವಿಜ್ಞಾನಿಗಳು ಮುಟ್ಟಿನ ಕಪ್ಪನ್ನು ಸಂಶೋಧಿಸಿದ್ದಾರೆ. ಇದು ಪರಿಸರ ಸ್ನೇಹಿಯೂ ಆಗಿದೆ. ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಎಂಬುದನ್ನು ಸಂಬಂಧಿಸಿದ ವೈದ್ಯರು, ಆರೋಗ್ಯ ಸಹಾಯಕರಿಂದ ಮಾಹಿತಿ ಪಡೆದು ಉಪಯೋಗಿಸುವಂತೆ ಸಲಹೆ ನೀಡಿದರು. ಪ್ರತಿಯೊಬ್ಬರು ಮಹಿಳೆಗೂ ತಲುಪಿಸಬೇಕನ್ನೋದ್ರ ಬಗ್ಗೆ, ಅದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಪ್ರೈವೇಟ್ ಸಂಸ್ಥೆಗಳೇನಿದೆ, ಈಗ CSR ಮೂಲಕ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ತಲುಪಿಸ್ಬೇಕು ಅಂತಲೂ ಇದು ಬಿಟ್ಟು ಸರ್ಕಾರದ ಜೊತೆಗೆ ಬೇರೆ ಏನೂ ಕೆಲಸ ಮಾಡ್ತಾ ಇದ್ದೀವಿ. ಏಕೆಂದರೆ ನಂಬರ್ 1 ನಿಮಗೆ ಗೊತ್ತಿರೋದು, ಇದ್ರ ಬಗ್ಗೆ ಮಾತಾಡೋದೇ ಚಿಕ್ಕದ್ರಿಂದ ಮನೆಯಲ್ಲಿ ಎಲ್ಲ ಮುಜುಗರ ಪಡ್ಕೊತಾರೆ. ಅದನ್ನು ದಯವಿಟ್ಟು, ಈಗ ನಾನೇ ಚಿಕ್ಕದ್ರಿಂದ ನಾನು ನೋಡ್ಕೊಂಡು, ನನ್ನ ಮನೆಯಲ್ಲೂ ನನ್ನ ಹೆಂಡತಿ, ನನ್ನ ತಂಗಿ ಇದ್ದಾರೆ, ನನ್ನ ತಾಯಿ, ನನ್ನ ಮಗಳಿದ್ದಾಳೆ, ನನ್ನ ಮಗಳು 14 ವರ್ಷ. ಇದನ್ನೆಲ್ಲ ಓಪನ್ ಆಗಿ ನಾವು ಡಿಸ್ಕಸ್ ಮಾಡಿ, ಇದೇನು ಯಾರಿಗೂ ಆಗದೆ ಪ್ರತಿ ಮಹಿಳೆಗೂ ಈ ಭೂಮಿಯಲ್ಲಿ ಕಡೆ ಇರೋಂಥ ಎಲ್ಲ ಮಹಿಳೆಯರಿಗೂ ಆಗಂಥದ್ದು. ಇದ್ರ ಬಗ್ಗೆ ನಿಮ್ಮ ಮನೆಗಳಲ್ಲಿ ಓಪನ್ ಆಗಿ ಮಾತಾಡಿ ಇದೊಂಥರ ಔಸ್ಕೊಂಡು ನಾವು ಮಾಡೋಂಥ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡ್ಬಂದಿದ್ದೀವಿ. ಇದನ್ನು ದಯವಿಟ್ಟು ಆ ರೀತಿ ಮಾಡಬೇಡಿ. ಓಪನ್ ಆಗಿ ಇದನ್ನು, ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್. ಏನು ಮೇಡಮ್ ಹೇಳಿದಾಗ ಡಾಕ್ಟ್ರು, ನೀವುಗಳು ಚೆನ್ನಾಗಿದ್ರೆ ಇಡೀ ಮನೆ ಚೆನ್ನಾಗಿರ್ತದೆ. ಅದಕ್ಕೆ ನಿಮ್ಮಗಳ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಅದನ್ನು ದಯವಿಟ್ಟು ಅದ್ರ ಬಗ್ಗೆ ಫೋಕಸ್ ಮಾಡಿ. ಈ ಥರ ಹೊಸ ಇನೋವೇಷನ್ಗಳು ನಡೀತಾ ಇದೆ. ಈಗ ಮುಂಚೆ ಬಟ್ಟೆ ಇತ್ತು, ಆಮೇಲೆ ಸ್ಯಾನಿಟರಿ ಪ್ಯಾಡ್ಗಳಾಯಿತು, ಅದಾದ್ಮೇಲೆ ಈಗ ಮೆನ್ಸ್ಟ್ರುವಲ್ ಕಪ್ ಹಾಕಿರೋದ್ರಿಂದ ಪರಿಸರದ ಒಂದು ಕಡೆ ಪರಿಸರನೂ ನಾವು ಕಾಪಾಡಬೇಕು. ಅದ್ರ ಜೊತೆಗೆ ನಾವು ಎಲ್ಲ ಮನೆಗಳಲ್ಲೂ ನೋಡ್ತಾ ಇದ್ವಿ, ಸುಟ್ಟಾಕ್ತಾ ಇದ್ವಿ ಸ್ಯಾನಿಟರಿ ಪ್ಯಾಡ್ಗಳನ್ನು. ಅದ್ರ ಬದಲು ಇದು ಪರಿಸರ ಸ್ನೇಹಿಯಾಗಿರೋಂಥ ಇದೊಂದು ಸೊಲ್ಯೂಷನನ್ನು ಎಲ್ಲ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ತಾವುಗಳೆಲ್ಲ ನಾನು ಕೇಳ್ಕೊಳ್ಳೋದು ಏನಂದರೆ, ನಾನು ನನ್ನ ಮನೆಯಲ್ಲೂ ನಾನು ಮಾತಾಡ್ಬೇಕಾದ್ರೆ ನನ್ನ ಮಗಳ ಜೊತೆ ಕ್ಲೆನ್ಲಿನೆಸ್ ಇಂಪಾರ್ಟೆಂಟ್, ಅಂದರೆ ತೊಳೆದು ಯಾವ ಥರ ಹಾಕ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದನ್ನು ದಯವಿಟ್ಟು ಕ್ಲೀನಾಗಿ ನಿಮ್ಮ ಹೈಜೀನನ್ನು ನೀವು ಮೇಂಟೈನ್ ಮಾಡಿ ನೀವುಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಇದ್ರ ಬಗ್ಗೆ ಮನೆಯಲ್ಲೂ ನಿಮ್ಮ ಮಕ್ಕಳುಗಳಿಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಅವ್ರಗಳ ಆರೋಗ್ಯ ಕಡೆನೂ ಗಮನ ಹರಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಮತ್ತು ಏನು ಪಂಚಾಯಿತಿಯವರು ಎಲ್ಲ ಮುಂದೆ ಬಂದು ಈ ಪಂಚಾಯಿತಿಯ ಪ್ರತಿಯೊಬ್ಬರು ಮಹಿಳೆಗೂ ಈ ಒಂದು ಮೆನ್ಸ್ಟ್ರುವಲ್ ಕಪ್ಪನ್ನು ತಲುಪಿಸ್ಬೇಕಂತ ಏನು ರೂಪಿಸಿದೆ ಕಾರ್ಯಕ್ರಮ, ಅದು ಯಶಸ್ವಿಯಾಗಲಿ. ನೀವುಗಳು ಅದನ್ನು ಯಶಸ್ವಿಗೊಳಿಸೋಕ್ಕೆ ನೀವು ಭಾಗವಹಿಸಬೇಕಾಗಿರೋದು ಅತಿ ಹೆಚ್ಚು ಇಂಪಾರ್ಟೆಂಟು. ಅದರಿಂದ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮನ ಏನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲೋಕೇಶ್ ಮೂರ್ತಿ, ತಾಲೂಕು ಆರೋಗ್ಯಾಧಿಕಾರಿ ಡಾ ಜವರೇಗೌಡ, ಸಹಾಯಕ ನಿರ್ದೇಶಕ ಶ್ರೀಧರ್, ಡಾ ಪ್ರಕೃತಿ, ಡಾ ನಿರ್ಮಲಾ ಜಯಂತಿ, ಪಿಡಿಒ ಶಿವಕುಮಾರ್, ಕಾರ್ಯದರ್ಶಿ ಪ್ರಕಾಶ್ ಸೇರಿದಂತೆ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು.